ನಮಸ್ಕಾರ ಸ್ನೇಹಿತರೆ. ಕಲಾಂ ಅವರು ವಿಜ್ಞಾನಿಗಳಾಗಿದ್ದಂಥ ಸಮಯ. ತುಂಬ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿದ್ರು. ಕರ್ತವ್ಯದಲ್ಲಿ ಆ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಅವ್ರು ಮಾಡಿದಂಥ ಪ್ರತಿಯೊಂದು ಕೆಲಸಗಳು ಕೂಡ 4 ಜನರ ಮನಸ್ಸನ್ನು ಸೆಳೆಯುವಂತಿತ್ತು. ಆ ರೀತಿಯ ಗುಣನಡತೆಗಳಿಂದ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳ ಮನಸ್ಸನ್ನು ಅವರು ಗೆದ್ದರು. ಒಂದು ದಿನ ಭಾರತದ ಪ್ರೆಸಿಡೆಂಟ್ ಅವ್ರ ಕಚೇರಿಯಿಂದ ಕಲಾಂ ಅವರಿಗೆ ಫೋನ್ ಬರುತ್ತೆ. ನಾಳೆ ಪ್ರೆಸಿಡೆಂಟ್ ಅವ್ರನ್ನ ನೀವು ಮೀಟ್ ಮಾಡಬೇಕಂತ. ಆ ಪ್ರೆಸಿಡೆಂಟ್ ಕಚೇರಿಯಿಂದ ಫೋನ್ ಬಂದ ಕೂಡಲೇ ಇವ್ರಿಗೊಂದು ಸಲ ಶಾಕ್ ಆಗುತ್ತೆ. ಏನಪ್ಪ ಪ್ರೆಸಿಡೆಂಟ್ ಕಚೇರಿಯಿಂದ ಫೋನ್ ಬಂತಲ್ಲ, ನಾಳೆ ಮೀಟ್ ಮಾಡಬೇಕು ಅಂತ ಹೇಳ್ತಾರಲ್ಲ ಅಂತ. ಅಲ್ಲಿಂದ ಫೋನ್ ಕಟ್ ಮಾಡಿಬಿಟ್ಟು ತನ್ನ ಗೆಳೆಯನಿಗೆ ಫೋನ್ ಮಾಡ್ತಾರೆ. ಗೆಳೆಯನ ಫೋನ್ ಮಾಡಿ ಒಂದು ಒಳ್ಳೆ ಕೋಟ್ ಬೇಕಿತ್ತು, ಒಂದು ಅರೇಂಜ್ ಮಾಡೋಕ್ಕಾಗತ್ತಾ ಅಂತ ಕೇಳ್ತಾರೆ. ಯಾಕೆ ಅಂತ ಗೆಳೆಯ ಕೇಳ್ತಾನೆ. ಅದಕ್ಕೆ ಇವ್ರು ಹೇಳ್ತಾರೆ, ಪ್ರೆಸಿಡೆಂಟ್ ಕಚೇರಿಯಿಂದ ಫೋನ್ ಬಂದಿತ್ತು, ನಾಳೆ ಬಂದು ಮೀಟ್ ಮಾಡ್ಬೇಕಂತ ಹೇಳಿದ್ರು. ಅವ್ರನ್ನ ಮೀಟ್ ಮಾಡಬೇಕಾದ್ರೆ ಒಂದು ಒಳ್ಳೆ ಬಟ್ಟೆನ ಹಾಕ್ಕೊಳ್ಬೇಕು ಹೋಗ್ಬೇಕು ಅಂತ ಅನ್ನಿಸ್ತಿದೆ ಅಂತ. ಅದಕ್ಕೆ ಆ ಗೆಳೆಯ ಹೇಳ್ತಾನೆ, ನೋಡು ಕಲಾಂ, ಪ್ರೆಸಿಡೆಂಟ್ ಅವರು ನಿನ್ನನ್ನು ಗುರುತಿಸಿದ್ದು ನೀನು ಹಾಕುವ ಒಳ್ಳೆ ಬಟ್ಟೆಗಳಿಂದಲ್ಲ, ನೀನು ಮಾಡುವಂಥ ಅದ್ಭುತವಾದ ಕೆಲಸಗಳಿಂದ, ನಿನ್ನ ಸರಳತೆಯಿಂದ, ನಿನ್ನ ಉತ್ತಮ ಗುಣನಡತೆಯಿಂದ ಇದನ್ನು ಗುರುತಿಸಿ ಅವ್ರು ನಿನ್ನನ್ನು ಕರೆದಿದ್ದಾರೆ. ಇದನ್ನು ಗುರುತಿಸಿ ಅವ್ರನ್ನ ಕರೀಬೇಕಾದ್ರೆ ನೀನು ಅಷ್ಟೇ ಸರಳತೆಯಿಂದ ಹೋಗು ಅಂತ ಹೇಳಿದ್ರಂತೆ. ನಂತರ ಮರುದಿನ ಕಲಾಂ ಅವರು ಯಾವುದೇ ಹೊಸ ಬಟ್ಟೆಗಳನ್ನು ಹಾಕ್ಕೊಳ್ಳದೆ ಅವರಲ್ಲಿದ್ದಂಥ ಒಂದು ಪ್ಯಾಂಟ್ ಶರ್ಟನ್ನು ಹಾಕ್ಕೊಂಡೋಗಿ ಪ್ರೆಸಿಡೆಂಟ್ ಅವ್ರನ್ನ ಮೀಟ್ ಮಾಡಿದ್ರಂತೆ. ಇದು ಏನನ್ನು ಸೂಚಿಸುತ್ತೆ ಅಂದರೆ ಸ್ನೇಹಿತರೆ, ಯಾವ ವ್ಯಕ್ತಿ ನಾವು ಹಾಕ್ಕೊಂಡಿರುವ ಬಟ್ಟೆಗೆ ಗೌರವ ಕೊಟ್ಟು, ನಮ್ಮಲ್ಲಿರುವ ಆಸ್ತಿ ಅಂತಸ್ತಿಗೆ ಗೌರವ ಕೊಟ್ಟು, ನಮ್ಮಲ್ಲಿರುವ ಬಂಗಾರಕ್ಕೆ ಗೌರವ ಕೊಟ್ಟು ನಮ್ಮನ್ನು ಗುರುತಿಸ್ತಾನೋ, ನಮ್ಮನ್ನು ಬನ್ನಿ ಅಂತ ಕರೀತಾನೋ, ಅಂಥವರಿಂದ ದೂರ ಇರದೆ ತುಂಬ ಉತ್ತಮ ಸ್ನೇಹಿತರೆ. ಯಾಕಂದರೆ ಅಂಥವರ ಗುರುತಿಸುವಿಕೆ ಇವತ್ತು ನಾನು ಹಾಕೊಂಡಿರುವಂಥ ನನಗಿಂತನೂ ಉತ್ತಮವಾದ ಬಟ್ಟೆಯನ್ನು ಇನ್ನೊಬ್ಬರು ಹಾಕೊಳ್ತಾರೆ, ನನಗಿಂತ ಜಾಸ್ತಿ ದುಡ್ಡವರು ಇನ್ನೊಬ್ರು ಸಿಗ್ತಾರೆ. ಆ ಇನ್ನೊಬ್ಬರು ಸಿಗುವಾಗ ಅವರ ಗುರುತಿಸುವಿಕೆ ಮಾರ್ಪಡುತ್ತಾ ಹೋಗುತ್ತೆ. ಯಾವ ವ್ಯಕ್ತಿ ನಮ್ಮಲ್ಲಿರುವಂಥ ಬಟ್ಟೆ, ಆಸ್ತಿ ಅಂತಸ್ತು, ಹಣ ಇದನ್ನು ನೋಡದೆ ನಮ್ಮಲ್ಲಿರುವಂಥ ಗುಣ ನಡತೆ, ನಮ್ಮ ಕೆಲಸದಿಂದ ನಿಷ್ಠೆ, ಒಳ್ಳೆತನ ಇದನ್ನು ನೋಡಿ ಗುರುತಿಸ್ತಾರೋ ಅದು ಶಾಶ್ವತವಾಗಿರುತ್ತೆ ಆ ಗುರುತಿಸುವಿಕೆ. ಅಂಥವ್ರಿಗೆ ನಾವು ಕೂಡ ಗೌರವವನ್ನು ಕೊಡಬೇಕು ಸ್ನೇಹಿತರೆ. ನಾವು ಯಾರನ್ನಾದರೂ ಗುರುತಿಸ್ತೀವಿ ಅಂದರೂ ಕೂಡ ನಾವು ಕೂಡ ಇದನ್ನೇ ಫಾಲೋ ಮಾಡಬೇಕು. ಇನ್ನೊಬ್ರು ಹಾಕ್ಕೊಂಡಿರುವಂಥ ಬಟ್ಟೆಗೆ, ಬಂಗಾರಕ್ಕೆ, ದುಡ್ಡಿಗೆ ಬೆಲೆ ಕೊಡುವ ಬದಲು ಒಳ್ಳೆತನಕ್ಕೆ, ಒಳ್ಳೆ ಗುಣಕ್ಕೆ, ಕೆಲಸದಲ್ಲಿ ನಿಷ್ಠೆ ಹೊಂದಿರೋರಿಗೆ, ಇಂಥವ್ರಿಗೆ ನಾವು ಕೂಡ ಬೆಲೆಯನ್ನು ಕೊಡಬೇಕು, ಅಂಥವ್ರನ್ನ ಗುರುತಿಸ್ಬೇಕು, ಗೌರವಿಸ್ಬೇಕು ಅನ್ನೋದನ್ನು ಈ ವಿಚಾರ ಸೂಚಿಸಿದೆ ಸ್ನೇಹಿತರೆ. ಇಂಥ ಅನೇಕ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.